ಮಂಗಳೂರು ಭಾಗದ ಜನರ ಒಂದು ಬಹುವರ್ಷದ ಸೆಂಟ್ರಲ್ ಜೈಲು ನಿರ್ಮಾಣದ ಒಂದು ಬೇಡಿಕೆ ಅಥವಾ ಕನಸು ನನಸಾಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸದ್ಯ ಆ ಸೆಂಟ್ರಲ್ ಜೈಲು ನಿರ್ಮಾಣವಾಗ್ತಾ ಇರುವಂಥ ಪ್ರದೇಶದಲ್ಲಿ ನಾನಿದ್ದೀನಿ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೊಂದು ಬಹಳ ಬಹು ನಿರೀಕ್ಷಿತ ಯೋಜನೆ. ಇದು ಇನ್ ಕೇಸ್ ಲೋಕಾರ್ಪಣೆ ಆದರೆ ಬಹಳ ಜನರಿಗೂ ಕೂಡ ಇದರಿಂದ ಉಳಿತಾಗುತ್ತೆ. ಮಂಗಳೂರು ಭಾಗದ ಜನರಿಗೆ ಪ್ರಮುಖವಾಗಿ ಒಂದು ಕಡೆಯಿಂದ ಜೈಲಿಗೆ ಈಗ ಏನಲ್ಲಿ ಜೈಲಿದೆ ಮಂಗಳೂರಿನಲ್ಲಿ, ಅಲ್ಲಿರುವಂಥ ಜಾಮರ್ನಿಂದ ಜನ ಹೈರಾಣಾಗಿದ್ದಾರೆ. ಇದರ ಜೊತೆಗೆ ಸರಿಯಾದ ಒಂದು ಭದ್ರತೆಯ ವ್ಯವಸ್ಥೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಇಲ್ಲದಿರುವಂಥ ಕಾರಣದಿಂದಾಗಿ ಅಲ್ಲಿ ನಿಷೇಧಿತ ವಸ್ತುಗಳ ಪೂರೈಕೆ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಹಾಗಾಗಿ ಆದಷ್ಟು ಬೇಗ ಈ ಜೈಲನ್ನು ಶಿಫ್ಟ್ ಮಾಡಿ ಅನ್ನುವಂಥ ಒಂದು ಕೂಗು ಅನೇಕ ವರ್ಷದಿಂದ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ನೂತನವಾಗಿ ನಿರ್ಮಾಣವಾಗ್ತಾ ಇರುವಂಥ ಸೆಂಟ್ರಲ್ ಜೈಲ್ ಇದು ಮಂಗಳೂರು ಹೊರವಲಯದ ಮುಡಿಪು, ಚೇಳೂರು, ಕುರ್ನಾಡಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಆದರೆ ಇಷ್ಟೊತ್ತಿಗೆ ಇದು ನಿರ್ಮಾಣವಾಗಬೇಕಾಗಿತ್ತು. ಆದರೆ ಇದೀಗ ಇದು ಭೂತ ಬಂಗ್ಲೆ ಆಗಿದೆ. ಇನ್ನೂ ಒಂದು 5-6 ವರ್ಷ ನಿರ್ಮಾಣ ಆಗುವಂಥದ್ದು ಕನಸೇ ಅಂತ ಹೇಳ್ಬೋದು. ಯಾಕಂದರೆ ಹೆಚ್ಚುವರಿ ಅನುದಾನಕ್ಕೋಸ್ಕರ ಇವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಆದರೆ ಅದು ಮಂಜೂರಾಗ್ತಾ ಇರುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮೊದಲ ಹಂತದಲ್ಲಿ ಸುಮಾರು 110 ಕೋಟಿ ರೂಪಾಯಿಯಲ್ಲಿ ಅನುದಾನ ಬಿಡುಗಡೆ ಆಗಿತ್ತು. ಸೊ 63.89 ಎಕರೆಯ ವಿಶಾಲ ಭೂಮಿ ಇದು. ಸೊ ಇಲ್ಲಿ ಕಾಮಗಾರಿ ಕೂಡ ಆರಂಭವಾಗಿ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಆದರೆ ಇನ್ನೂ 27 ಕೋಟಿ ಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಆಗಿದೆ. ಒಟ್ಟು ಇದು 380 ಕೋಟಿ ರೂಪಾಯಿ ಮೌಲ್ಯದ ಒಂದು ಸೆಂಟ್ರಲ್ ಜೈಲಿನ ಕಾಮಗಾರಿ. ನೋಡೋದಕ್ಕೂ ಕೂಡ ಈ ಪ್ರದೇಶ ಕೂಡ ಜೈಲಿಗೆ ಹೇಳಿ ಮಾಡಿಸಿದಂಥ ಒಂದು ಪ್ರದೇಶ ಮತ್ತು ಆ ಜೈಲು ಕೂಡ ಬಹಳ ಸುಂದರವಾಗಿ ಸುಸಜ್ಜಿತವಾಗಿ ನಿರ್ಮಾಣವಾಗ್ತಾ ಇದೆ. ಸೊ ಅಂದುಕೊಂಡ ರೀತಿಯಲ್ಲಿ ಅನುದಾನ ಬಿಡುಗಡೆಯಾದರೆ ಒಂದು ಜನರ ಸಮಸ್ಯೆ, ಮಂಗಳೂರು ಭಾಗದಲ್ಲಿರುವಂಥ ಜನರ ಈ ಜಾಮರ್ ಸಮಸ್ಯೆ ಆಗಿರಬಹುದು ಮತ್ತು ಈ ಕೆಲವೊಂದಿಷ್ಟು ನಿಷೇಧಿತ ವಸ್ತುಗಳ ಪೂರೈಕೆಯ ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಕೂಡ ಆ ಜೈಲಲ್ಲಿ ಕಮ್ಮಿ ಆಗುತ್ತೆ. ಸೊ ಇಲ್ಲಿಗೆ ಅದು ಶಿಫ್ಟ್ ಆದರೆ, ಯಾಕಂದರೆ ಇದು ಬಹಳ ಸುಸಜ್ಜಿತವಾಗಿದೆ. ಆದರೆ ಇದು ಆಗುವಂಥದ್ದು ಇನ್ನೂ ಕೂಡ ಬಹಳ ವಿಳಂಬವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ UT ಖಾದರ್ ಅವರ ಕ್ಷೇತ್ರ ಇದು ಮುಡಿಪು. ಸೊ ಅವರೇ ಪ್ರಸ್ತುತ ಈಗ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಖಾದರ್ ಅವರು ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇನ್ ಕೇಸ್, ಯಾಕಂದರೆ ಆ ಜೈಲು ಏನು ಸಿಟಿಯ ಹೃದಯ ಭಾಗದಲ್ಲಿ ಇದೆ, ಸೊ ಸುತ್ತಮುತ್ತ ಇರುವಂಥ ಬಿಲ್ಡಿಂಗ್ಗಳೇ ಒಂದು ದೊಡ್ಡ ತೊಡಕು ಅಲ್ಲಿ ಭದ್ರತೆಗೆ. ಯಾಕಂದರೆ ಹೊರಗಡೆಯಿಂದ ರೋಡ್ನಿಂದ ನಿಂತು ಮೊಬೈಲ್ ಎಸೆಯೋದು, ಗಾಂಜಾ ಪ್ಯಾಕೆಟ್ಗಳನ್ನು ಎಸೆಯೋದು, ಇಂಥದ್ದೆಲ್ಲ ಸಮಸ್ಯೆ ಅಲ್ಲಿದೆ. ಇನ್ ಕೇಸ್ ಆ ಜೈಲು ಇಲ್ಲಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಫ್ಟ್ ಆದರೆ ಇಲ್ಲಿ ಅಂಥದ್ದು ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಮತ್ತು ಮಂಗಳೂರಿನ ಜನರು ಕೂಡ ಒಂದು ಅರ್ಥದಲ್ಲಿ ನಿರಾಳರಾಗ್ತಾರೆ. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಳ್ ಜೊತೆ ಆದಿತ್ಯ TV5 ಮಂಗಳೂರು.